ಸೊ ಶಾಪ್ ಕ್ಲೋಸ್ ಆಗಿತ್ತು. ಫೈನಲಿ ನಾವು ಮನೆಗೆ ಹೋಗ್ಬಿಟ್ಟು ಜನರಲ್ ಸರ್ವಿಸ್ ಮಾಡ್ಕೊಳ್ಳೋವ ಅಂದ್ಕೊಂಡ್ವಿ. ಸೊ ಬನ್ನಿ ಹೋಗೋದ ಮನೆಗೆ. ಸೊ ಫಸ್ಟು ಮಾಟ್ಯೂಲ್ ಫ್ಲಶ್ ಇಂಜಿನ್ ಆಯಿಲ್ ಹಾಕ್ತಿದ್ದೀವಿ, ಯಾಕಂದರೆ ಓಲ್ಡ್ ಆಯಿಲೆಲ್ಲ ನೀಟಾಗಿ ಫ್ರೆಶ್ ಆಗೋಕ್ಕೆ. ಸೊ ಬನ್ನಿ ಇವಾಗ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಡೋದ. ಕ್ಯಾಪ್ ಹಾಕ್ಬಿಡ. ಸೊ 10 ಮಿನಿಟ್ಸ್ ಬಿಟ್ಟಾದಮೇಲೆ ಓಲ್ಡ್ ಆಯಿಲ್ ಅನ್ನೋದು ಎಲ್ಲರೂ ಕ್ಲೀನಾಗಿ ಬಂದ್ಬಿಡುತ್ತೆ ಈಚ್ ಕಡೆ. ಸೊ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಸೊ ಬನ್ನಿ ಹೋಗೋದ ಗೈಸ್. ಸೊ ಓಲ್ಡ್ ಆಯಿಲ್ ಫ್ರೆಶ್ ಆಗೈತೆ ಇವಾಗ, ನೀಟಾಗಿ ಒಳಗೆಲ್ಲ ಕ್ಲೀನ್ ಆಗೈತೆ. ಸೊ 10 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ಡ್ರೈನ್ ಮಾಡೋವ. ಸೊ ಇದು ಬಂದ್ಬಿಟ್ಟು ಡ್ಯೂಕ್ 250 ಒಂದೇ ನಿಂತನದಾಗ ಒಂದೇ. ಸೊ ಇದು ಬಂದ್ಬಿಟ್ಟು ನಂದೇ ವೆಹಿಕಲ್ RC200 ಸರ್ವಿಸ್ ಆಯ್ತಾ ಇರೋದು. ಸೊ ಗಾಡಿ ಆಫ್ ಮಾಡಾದ್ಮೇಲೆ ಸೊ ಲೆಫ್ಟ್ ಸೈಡ್ ಹ್ಯಾಂಡಲ್ ಬೆಂಡ್ ಆಯ್ತಲ್ಲ. ಸೊ ಬನ್ನಿ ಅದು ತೆಗೆದ ಫಸ್ಟು, ಅದು ರಿಮೂವ್ ಮಾಡಿಬಿಟ್ಟು ಹೊಸ ಹ್ಯಾಂಡಲ್ ಫಿಟ್ ಮಾಡೋದ. ಫಸ್ಟು ಚಿಕ್ಕ ಚಿಕ್ಕ ಕೆಲಸ ಮುಗಿಸ್ಕೊಂಡ್ರೆ ಈಸಿ. ಟೇಲ್ ಟೇಡಿ ಇವಾಗ ಲೂಸ್ ಮಾಡ್ತಾಯಿದ್ದೀವಿ ಫಸ್ಟು, ಯಾಕಂದರೆ ಇದರಿಂದ ಆಲ್ರೆಡಿ ಫೈನ್ ಬಿದ್ದೈತೆ ನನಗೆ ಈ ಚಿಕ್ಕ ನಂಬರ್ ಪ್ಲೇಟಿಂದ. ಸೊ ಇದು ಲೂಸ್ ಮಾಡಿಬಿಟ್ಟು 46 ಟೇಲ್ ಟೇಡಿ ತೋರಿಸ್ತೀನಿ ನೋಡಿ. ಇದೇ ಫಿಟ್ಟಿಂಗ್ ಆಗೋದು ಇವಾಗ. ಇದು ಬಂದ್ಬಿಟ್ಟು ನನಗೆ 299 ಏನೋ ಬಿತ್ತು ಶಾಪಲ್ಲಿ. ಸೊ ಇದು ಲೂಸ್ ಆಗೋಯ್ತು. ಸೊ ಇವಾಗ ಹ್ಯಾಂಡಲ್ ಲೂಸ್ ಮಾಡ್ಕೊಳ್ಳೋದ ಬನ್ನಿ. ಓಕೆ, ಸೊ ಓಲ್ಡ್ ಹ್ಯಾಂಡಲ್ ಅನ್ನೋದು ಈಗ ರಿಮೂವ್ ಮಾಡ್ತಿದ್ದೀವಿ, ಯಾಕಂದರೆ ಓಡಿಸ್ಬೇಕಾದ್ರೆ ಒಂಚೂರು ಲೆಫ್ಟ್ ಸೈಡ್ ಪೇನ್ ಆಗ್ತಿತ್ತು, ಯಾಕಂದರೆ ಆಲ್ರೆಡಿ ಒಂದು ಸರಿ ಬಿದ್ದಿದೆ. ಸೊ ಇದೆ ಫಸ್ಟ್ ಸ್ಟಿಕ್ಕು RC200 BS3. ಸೊ ಇವಾಗ ಕೂಲೆಂಟ್ ಡ್ರೈನ್ ಮಾಡ್ತಾಯಿದ್ದೀವಿ, ಓಲ್ಡ್ ಕೂಲೆಂಟು. ಕ್ಲಚ್ ಕವರ್ ಹೊಸದು ಹಾಕಿದ್ದೀವಿ, ಅಲ್ಲಿ ಪ್ಯಾಕಿಂಗ್ ನೋಡೋಣ ಗೊತ್ತಾಗಬೇಕು ನಿಮಗೆ. ಸೊ ಆಯಿಲ್ ಅನ್ನೋದು ಆಲ್ರೆಡಿ ನೆನ್ನೆ ರಾತ್ರಿನೇ ಡ್ರೈನ್ ಮಾಡಿದ್ವಿ, ವೀಡಿಯೋ ತೆಗೋಕ್ಕೆ ಆಗಲಿಲ್ಲ. ಸೊ ಇವಾಗ ಬಂದ್ಬಿಟ್ಟು ಮಾಟ್ಯೂಲ್ ಆಯಿಲ್ನ ಹಾಕ್ತಿದ್ದೀವಿ 2050 ಅದು. ಸೊ RC200ಗೆ ಮ್ಯಾಕ್ಸಿಮಮ್ ಇದೆ ಹಾಕಿ, ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಬಂದ್ಬಿಟ್ಟು ಈಗ ಏರ್ ಫಿಲ್ಟ್ರ್ ಹೊಸದು ಹಾಕ್ತಿದ್ವಿ. ಹಳೆ ಏರ್ ಫಿಲ್ಟ್ರ್ ನೋಡಿ ಹಿಂಗಾಗಿದೆ ಅಂತ ಶಾಕ್ ಆಗಿಬಿಡ್ತೀರ ನೋಡಿದ್ರಿ. ಸೊ ಇದೆ ಓಲ್ಡ್ ಏರ್ ಫಿಲ್ಟ್ರ್, ಫುಲ್ಲು ಊಸ್ಟ್ ಆಗಿಬಿಟ್ಟೈತೆ. ಸೊ ಇವತ್ತಿಗೆ ಇಷ್ಟೇ ಆಗಿತ್ತು ಕೆಲಸ, ಯಾಕಂದರೆ ಆಲ್ಮೋಸ್ಟು ಜಾಸ್ತಿ ಟೈಮ್ ಹಿಡಿದ್ಬಿಡ್ತು ಮಾಡೋಷ್ಟಲ್ಲೇ. ಸೊ ನಾಳೆ ಬಂದ್ಬಿಟ್ಟು ಚೇಂಜ್ ಪ್ರಾಕೆಟಲ್ಲಿ ನೀಟಾಗಿ ಕ್ಲೀನ್ ಮಾಡುವ. ಸೊ ಇದು ಬಂದ್ಬಿಟ್ಟು ಡೇ 2 ಚೇಂಜ್ ಪ್ರಾಕೆಟ್ ಕ್ಲೀನಿಂಗು. ಸೊ ಇವಾಗ ಬೋಲ್ಟ್ ಲೂಸ್ ಮಾಡ್ತಿದ್ದೀನಿ ಮುಂದೆ ಸ್ಪ್ರಾಕೆಟ್ದು. ಹಂಗೆ ತೆಗ್ಬಿಡು ಒಟ್ಟಿಗೆ. ಸೊ ಫೈನಲಿ ಓಪನ್ ಮಾಡಿಬಿಟ್ಟು ನೋಡಿ ಎಷ್ಟು ಫುಲ್ಲು ಗಲೀಜಾಗ್ಬಿಟ್ಟೈತೆ ಅಂತ. ಡೀಸೆಲ್ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ವಾಟರ್ ವಾಶ್ಬಿಟ್ಟು ಸೆಟ್ ಆಯ್ತದೆ. ಆಮೇಲೆ ಲಾಸ್ಟಲ್ಲಿ ಲೂಪ್ ಬಿಡ್ಕೊಂಡ್ರೆ ಮುಗೀತದೆ ಕೆಲಸ. ಸೊ ಕ್ಲೀನಿಂಗ್ ಪ್ರಾಸೆಸ್ ನೋಡಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡೋಣ ಮಧ್ಯದಲ್ಲಿ. ಓಕೆ, ಚೆನ್ನಾಗೆ ಟೈಟ್ ಮಾಡೋಣ. ಇಲ್ಲ ಹಿಂಗೆ ಪ್ರಾಕೆಟ್ ಚೈನ್ ಲೂಸ್ ಆದಾಗೈತೆ. ಹ್ಞೂ, ಈ ಕಡೆ ಮೇಲ್ಮೇಲೆ ಜಾಸ್ತಿ ಇದೆ ಕ್ಯಾಮ್ರಾ ಕಾಣೋದು.
ಗಲೀಜು ನೋಡಪ್ಪ ಹೆಂಗೆ ಗೊತ್ತೈತೆ. ವರ್ಷ ಇನ್ನೊಂದ್ಸರಿ ಬಂದ್ಬಿಟ್ಟು ಒಂದ್ಸರಿ ಹಂಗೆ ಕೈಯಲ್ಲಿ ಡೈರೆಕ್ಟ್ ಅಲ್ಲಿಗೆ ಲೂಪ್ ಹೊಡ್ಸ್ಬಿಡೋ, ಇದು ಸ್ಪ್ರೇ ಹೊಡ್ಸ್ಬಿಡೋ. ಸೊ ಸಿಗೋದ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.